ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಪ್ಪು ಮಾತಾಡ್ತಾ ಇರೋದು. ಇವತ್ತು ನಾವು ಡೈಲಿಂದ ಸ್ಟ್ರೈಟ್ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಡೈಲ್ ಹಚ್ಚಿದ್ದಾರೆ. ರೌಂಡ್ ಪೀಸ್ಗೆ ಸ್ಟ್ರೈಟ್ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಆ ಕಡೆ ಜೀರೋ ಮಾಡಿಕೊಂಡು ಈ ಕಡೆ ತರಿಸ್ತಿದ್ದಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ತಾರೆ. ನೋಡಿ, ಇಲ್ಲಿ 1.35 ಇದೆ. ನೋಡಿ ಬನ್ನಿ ಫ್ರೆಂಡ್ಸ್, ನೋಡಿ ಇಲ್ಲಿ 1.5 ನಮಗೆ ಪ್ಲಸ್ ಬರ್ತಾ ಇತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸ್ಕ್ಯಾನರಿಂದ ಒಂದು ಕಡೆ ಲೂಸ್ ಮಾಡ್ಕೊತಾರೆ. ಲೂಸ್ ಮಾಡಿಕೊಂಡು ಈ ಥರ ನಮಗೆ ಯಾವ ಕಡೆ ಪ್ಲಸ್ ಇದೆಯೋ ಆ ಕಡೆ ಅಡ್ಜಸ್ಟ್ ಮಾಡ್ತಾರೆ ಹೊಡೆದ್ಬಿಟ್ಟು. ನೋಡಿ, ಮತ್ತು ಆ ಕಡೆ ಟಚ್ ಮಾಡಿ ನೋಡಬೇಕು. ನೋಡಿ, ಯಾವಾಗಲೂ ಸ್ಕ್ವಯರ್ ಪೀಸ್ ಮಾಡಬೇಕಾದ್ರೆ ಈಸಿಯಾಗಿರುತ್ತೆ. ಈ ರೌಂಡ್ ಪೀಸು ಇಷ್ಟರಲ್ಲೇ ಸ್ಟ್ರೈಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೇ. ಯಾಕಂದರೆ 1 to ಡಬಲ್ ಹೊಡಿಬೇಕಲ್ಲಿ. ಇಷ್ಟು ಜಾಗದಾಗ ಹೊಡಿಬೇಕು, ಸ್ಟ್ರೈಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಅದನ್ನು ಸ್ವಲ್ಪ ಹಂಗೆ ಹುಡ್ಕೊಂಡು ಸ್ಟ್ರೈಟ್ ಮಾಡ್ತಾರೆ. ನೋಡಿ, ನೋಡಿ ಈ ಕಡೆ ಆದರೂ ಹುಡ್ಕೊಂಡಿದ್ದಾರೆ, ಆದರೂ ಡಿಫ್ರೆನ್ಸ್ ಬರ್ತಾ ಇದೆ. ಯಾಕಂದರೆ ಸ್ವಲ್ಪ ಜಾಗ ಇರುತ್ತಲ್ಲ ಅಲ್ಲಿ ಸ್ಟ್ರೈಟ್ ಮಾಡಬೇಕಾದ್ರೆ, ಅದಕ್ಕೆ ಸ್ವಲ್ಪ ಡಿಫ್ರೆನ್ಸು ಸ್ವಲ್ಪ ಬೇಗ ಬರಲ್ಲ. ನೋಡಿ, ಆವಾಗ 1.5 ಇತ್ತು, ಇವಾಗ 0.89 ಬಂದಿದೆ. ಮತ್ತೆ ಇದನ್ನು ಕಮ್ಮಿ ಮಾಡಬೇಕು. ನೋಡಿ, ಅದು ಯಾವ ಕಡೆ ಪ್ಲಸ್ ಇದೆಯೋ ಆ ಕಡೆ ಹೊಡ್ಕೋತಾರೆ. ಅಡ್ಜಸ್ಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡಬೇಕು. ಎಷ್ಟು ಬಂತು ನೋಡಿ. ಇವಾಗ ಹೊಡೆದ್ಮೇಲೆ ಮತ್ತೆ 0.2 ಬಂದಿದೆ. ಈ 0.2 ಜೀರೋ ಮಾಡ್ಕೋಬೇಕು. ನಮಗೆ 0 ಸ್ಟ್ರೈಟ್ ಬೇಕಾಗುತ್ತೆ. ನೋಡಿ, ಇಲ್ಲಿ ಜೀರೋ ಮಾಡಿದ್ರು. ಬನ್ನಿ, ಮೆಷಿನಲ್ಲಿ ಜೀರೋ ಮಾಡಿಕೊಂಡು ಈ ಕಡೆ ಎಳ್ಕೊಂಡು ಇದು ಮಾಡ್ತಾರೆ. ಯಾಕಂದರೆ ಡೈಲ್ ಡಿಸ್ಟರ್ಬ್ ಆಗುತ್ತೆ. ನೋಡಿ, ಇಲ್ಲಿ 0 ಇದೆ. ಈಗ ಅದನ್ನೇ ಡೈಲ್ ಎತ್ಬಿಟ್ಟು ಈ ಕಡೆ ಟಚ್ ಮಾಡ್ತಾರೆ. ಈ ಕಡೆ ಟಚ್ ಮಾಡಿದಾಗ ಇಲ್ಲೂ ಮೆಷಿನಲ್ಲಿ 0 ತೋರಿಸ್ಬೇಕು. ನಮ್ಗೆ ಡೈರೆಕ್ಟಾಗಿ ಹೇಳಿದ್ರೆ ಡೈಲ್ ಡಿಸ್ಟರ್ಬ್ ಆಗುತ್ತೆ ಅಂತ ಮೆಷಿನಲ್ಲಿ 0 ಮಾಡಿಕೊಂಡು ಇಲ್ಲಿ 0 ನೋಡ್ಕೊಳ್ಳೋದು. ನೋಡಿ, O4 ಬಂತು. ಸೊ ನಮಗೆ ಪ್ಲಸ್ ಮೈನಸ್ ಟಾಲರೆನ್ಸು 0.1 ಇದೆ. O4 ಓಕೆ ನಮಗೆ. ಸೊ ನಾವು ಇದಕ್ಕೆ ಬಿಡ್ತೀವಿ. ಈಗ ನೆಕ್ಸ್ಟ್ ಪ್ರೊಸೀಜರು ಟೋಟಲಾಗಿ ಫುಲ್ ಕ್ಲ್ಯಾಂಪ್ ಮಾಡಿಕೊಂಡು XY ಸೆಂಟ್ರ್ ತೊಗೋತಾರೆ. XY ಸೆಂಟ್ರು ಪ್ರೋಗ್ರಾಮ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ XY ಸೆಂಟ್ರ್ ತೊಗೊಂಡು ಪ್ರೋಗ್ರಾಮ್ನ ಹಾಕ್ಕೊಂಡು ರನ್ ಮಾಡ್ತಾರೆ. ಸ್ಟ್ರೈಟ್ ಆಯಿತು. ಸ್ಟ್ರೈಟಾಗಿ ವರ್ಕ್ ಸೆಂಟ್ರ್ ತೊಗೊಂಡಿದ್ದಾರೆ. ಅದಾದಮೇಲೆ ಡ್ರಿಲ್ಲಿಂಗ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ನೋಡಿ, ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಪ್ರೋಗ್ರಾಮ್ ಯಾವ ಥರ ಇರುತ್ತೆ ಆ ಥರ ಡ್ರಿಲ್ ಓಡುತ್ತೆ. ಸ್ಪಾಟಿಂಗ್ ಮಾಡ್ತಾ ಇದ್ದಾರೆ. ಸ್ಪಾಟಿಂಗ್ ಮಾಡಿ PCD ಚೆಕ್ ಮಾಡಿಬಿಟ್ಟು ಅದನ್ನು ಡ್ರಿಲ್ ಮಾಡ್ತಾರೆ. ಆಮೇಲೆ ಒಂದು ಡ್ರಿಲ್ ಹಾಕಿ ಡ್ರಿಲ್ ಡಯಾ ಚೆಕ್ ಮಾಡ್ತಾರೆ. ನೋಡ್ಬೋದು, ಫಸ್ಟ್ ಸ್ಪಾಟಿಂಗ್ ಮಾಡೋದು ತುಂಬ ಜರೂರಿ. ಯಾಕಂತಂದರೆ PCD ನಮಗೆ ಔಟ್ ಇದೆಯಾ ಅಥವಾ ಹೆಂಗೆ ಓಡ್ತಾ ಇದೆ ಅಂತ ನಮಗೆ ಕ್ರಾಸ್ ಚೆಕ್ ಮಾಡ್ದಂಗೆ ಆಗುತ್ತೆ. ಎಲ್ಲನೂ ಸ್ಪಾಟ್ ಮಾಡಬೇಕು. ಕಾರ್ಬೈಡ್ ಡ್ರಿಲ್ ಇದೆ, ಆದರೂ ಸ್ಪಾಟ್ ಮಾಡಬೇಕು.
ಸೊ ಸ್ಪಾಟ್ ಆಯಿತು. ಇವಾಗ ಡ್ರಿಲ್ ಬಿಡ್ತಾರೆ. ಡ್ರಿಲ್ನ ಸ್ವಲ್ಪ ಡೆಪ್ತಿ ಬಿಟ್ಟು ಡಯಾ ಚೆಕ್ ಮಾಡ್ತಾರೆ ಎಷ್ಟಿದೆ ಅಂತ.